ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ಒಂದು ದಿನದಲ್ಲಿ ಬಂದಿರುವಂತಹ ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ವಿಶೇಷವಾಗಿ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಲಕ್ಷ್ಮೀ ದೇವಿಯನ್ನು ನೆನೆಯುವುದು, ಶಿವ ಪಾರ್ವತಿಯರನ್ನು ಪೂಜಿಸುವುದು, ವಿಶೇಷವಾದ ದಿನಗಳಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುವುದು, ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವುದು, ಹೀಗಾಗಿ ಹಲವಾರು ರೀತಿಯ ವಿಶೇಷತೆಯಿಂದ ಕೂಡಿರುತ್ತದೆ. ಈ ಒಂದು ಹುಣ್ಣಿಮೆಯ ದಿನ ಈ ಕೆಲವೊಂದು ಕೆಲಸಗಳನ್ನು ಮಾಡುವುದರಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಫಲಗಳು, ಪ್ರಯೋಜನಗಳು ದೊರೆಯುತ್ತದೆ. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೆಲವೇ ದಿನಗಳಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಮಹಾಯೋಗವನ್ನು ಬರಮಾಡಿಕೊಳ್ಳುತ್ತಿದ್ದಾರೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ವರ್ಷಗಳ ಜನ್ಮದ ಪಾಪಗಳು ಕಳೆದು ಹೋಗುವಂತಹ ಒಂದು ಬಲಶಾಲಿಯಾದಂತಹ ಹುಣ್ಣಿಮೆಯು ಬಂದಿರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಕುಂಭಮೇಳದಲ್ಲಿ ಬಂದಿರುವಂತಹ ಹುಣ್ಣಿಮೆ ಬಹಳಷ್ಟು ಶಕ್ತಿಯುತವಾಗಿದ್ದು, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮನೆ ಕೊಳ್ಳಬೇಕು ಅಥವಾ ಹೊಸದಾದ ಆಸ್ತಿ ಖರೀದಿಸಬೇಕು, ವಾಹನ ಖರೀದಿಸಬೇಕು, ನಾವು ಐಷಾರಾಮಿ ಜೀವನವನ್ನು ನಡೆಸಬೇಕು ಎಂದು ಎಷ್ಟೋ ಕನಸು ಕಂಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ. ಈ ಒಂದು ದಿನ ನೀವು ನಾಯಿಗಳಿಗೆ, ಶ್ವಾನಗಳಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿದ್ದೇ ಆದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತದೆ ಎಂದು ಹೇಳಬಹುದು. ಹಾಗಾದರೆ ಯಾವ ವಸ್ತು ಅದು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಹೌದು, ಶನಿ ದೋಷದಿಂದಾಗಿ ಹಲವಾರು ಜನರಿಗೆ ಮದುವೆ ಆಗಿರುವುದಿಲ್ಲ. ಆ ಮದುವೆ ಆದರೂ ಕೂಡ ಮಕ್ಕಳ ಭಾಗ್ಯ ಇರುವುದಿಲ್ಲ. ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತೀರಾ. ಅದೇ ರೀತಿ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಕಷ್ಟಪಟ್ಟು ದುಡಿದರೂ ಕೂಡ ಆರೋಗ್ಯ ಸರಿಯಾಗಿಲ್ಲ. ಹಲವಾರು ಸಮಸ್ಯೆಗಳಿಂದ ಬಳಲುತ್ತಾರೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ಒಂದು ಮಹಾಕುಂಭ ಮೇಳದ ಸಮಯದಲ್ಲಿ ಬಂದಿರುವಂತಹ ಮಾಘ ಮಾಸದ ಹುಣ್ಣಿಮೆಯಿಂದಾಗಿ ನಿಮ್ಮ ಜೀವನ ಸಂಪೂರ್ಣವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರ ಯೋಗ ಆರಂಭವಾಗುತ್ತಿರುವುದರಿಂದ ಕಷ್ಟಪಟ್ಟು ದುಡಿದಂತಹ ಹಣದಿಂದ ಉತ್ತಮವಾದ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ. ಸಮಾಜದಲ್ಲಿ ಗೌರವ, ಸ್ಥಾನಮಾನ ಹೆಚ್ಚಿಗೆ ಆಗುತ್ತದೆ. ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ಸಮೃದ್ಧಿಕರ ಜೀವನ ನಿಮ್ಮದಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡಬೇಕಾದ ಕೆಲಸಗಳೇನೆಂದರೆ, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶ್ವಾನಕ್ಕೆ ವಿಶೇಷವಾಗಿ ಸಿಹಿ ತಿಂಡಿಯನ್ನು ತಿನ್ನಿಸಬೇಕು. ಈ ಒಂದು ಶ್ವಾನಕ್ಕೆ ನೀವು ಆಹಾರವನ್ನು ನೀಡುವ ಬಗ್ಗೆ ಪ್ರಯೋಜನಗಳನ್ನು ಹೇಳುತ್ತೇನೆ. ಒಂದು ನಾಯಿಗೆ ರೊಟ್ಟಿಯನ್ನು ಹಾಕುವುದರಿಂದ ನಿಮ್ಮ ಮೇಲಿರುವ ಶನಿದೇವರ ಪ್ರಭಾವ ಕಡಿಮೆಯಾಗುತ್ತದೆ. ಶನಿ ಪ್ರಭಾವ ಯಾವ ವ್ಯಕ್ತಿಯ ಮೇಲೆ ಅಧಿಕವಾಗಿರುತ್ತದೆಯೋ ಅವರ ಮನೆ ಎಂದೂ ಕೂಡ ಅಭಿವೃದ್ಧಿಯಾಗುವುದಿಲ್ಲ. ದಿನೇ ದಿನೇ ದಾರಿದ್ರ್ಯ ಅನುಭವಿಸುತ್ತಾರೆ. ಅದರಿಂದ ತಪ್ಪಿಸಿಕೊಳ್ಳಲು ನಿಮ್ಮ ಕೈಯಲ್ಲಿ ಸಾಧ್ಯವಾಗಲಿಲ್ಲ ಅಂದರೆ ಒಂದು ಚಪಾತಿಯನ್ನು ಅಥವಾ ಒಂದು ರೊಟ್ಟಿಯನ್ನು ನಾಯಿಗೆ ತಿನ್ನಿಸಬೇಕು. ಅಷ್ಟೇ ಅಲ್ಲದೆ ಇದು ನಿಮ್ಮ ಪಿತೃದೇವತೆಗಳ ಹಸಿವನ್ನು ಕೂಡ, ದಾಹವನ್ನು ಕೂಡ ನೀಗಿಸುತ್ತದೆ. ಅವರನ್ನು ನೇರವಾಗಿ ಪಿತೃಲೋಕಕ್ಕೆ ಹೋಗುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಎರಡೂ ನಾಯಿಗಳಿಗೆ ರೊಟ್ಟಿ ಅಥವಾ ಚಪಾತಿಯನ್ನು ಹಾಕುವುದರಿಂದ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯದೆ ಅರ್ಧಕ್ಕೆ ನಿಂತಿರುವಂತಹ ಶುಭ ಕಾರ್ಯಗಳು, ಮದುವೆಗಳು ನಡೆಯುತ್ತದೆ. ಅದೇ ರೀತಿಯಾಗಿ ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ವಿವಾಹ ಭಾಗ್ಯ ಕೂಡಿ ಬರುತ್ತದೆ. ಸಂತಾನಕ್ಕಾಗಿ ಎದುರು ನೋಡುವಂಥವರಿಗೆ ಈ ಒಂದು ಹುಣ್ಣಿಮೆಯ ದಿನ ಸಂತಾನ ಭಾಗ್ಯಕ್ಕೋಸ್ಕರ 3 ನಾಯಿಗಳಿಗೆ ಆಹಾರವನ್ನು ಹಾಕಬೇಕು. ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಲಕ್ಷ್ಮೀ ದೇವಿ ಪ್ರಸನ್ನ ಆದರೆ ಆ ಮನೆ ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ. 4 ನಾಯಿಗಳಿಗೆ ರೊಟ್ಟಿ ಹಾಕಿದರೆ ಸಾಲಬಾಧೆ ಬೇಗನೆ ನಿವಾರಣೆಯಾಗುತ್ತದೆ. ನೀವು ಯಾರಿಗಾದರೂ ಕೊಡಬೇಕಾದ ಸಾಲ ಎಂದಿಗಿಂತಲೂ ಬೇಗನೆ ತೀರುತ್ತದೆ. ಇನ್ನು ನೀವು ನಾಯಿಗೆ ರೊಟ್ಟಿ ಅಥವಾ ಚಪಾತಿಯ ಜೊತೆಗೆ ಸಿಹಿ ತಿನಿಸನ್ನು ತಿನ್ನಿಸಿದರೂ ಕೂಡ ನಿಮ್ಮ ಮನೆ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳಬಹುದು. ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ. ಒಳ್ಳೆಯ ಸ್ಥಾನಕ್ಕೆ ಬರುತ್ತೀರಾ. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಹಲವಾರು ವರ್ಷಗಳ ನಂತರ ಬಹಳಷ್ಟು ಒಂದು ಆರೋಗ್ಯದ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ 5 ನಾಯಿಗಳಿಗೆ ರೊಟ್ಟಿಯನ್ನು ಹಾಕಬೇಕು ಅಥವಾ 7 ನಾಯಿಗಳಿಗೆ ರೊಟ್ಟಿ ಹಾಕುವುದರಿಂದ ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಘ್ನಗಳು ಬರುವುದಿಲ್ಲ. ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಆಲೋಚನೆ ಬರುತ್ತದೆ. ಈ ರೀತಿಯಾಗಿ ನೀವು ಮಾಡಿಕೊಂಡು ನೀವು ದೇವರಿಗೆ ಒಂದು
ಸಮರ್ಪಣಾ ಭಾವದಿಂದ ಪ್ರಾಣಿಗಳಿಗೆ ಊಟವನ್ನು ಹಾಕಿದರೆ ಭಗವಂತ ಯಾವಾಗಲೂ ಕಾಪಾಡುತ್ತಾನೆ. ಈ ಒಂದು ವಿಶೇಷವಾದ ಹುಣ್ಣಿಮೆಯ ದಿನ ಈ ಒಂದು ಕೆಲಸಗಳನ್ನು ಮಾಡಿದರೆ ಕಷ್ಟ ನಷ್ಟಗಳು ಬರದಂತೆ ನೋಡಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೆ ನಾವು ಊಟ ಹಾಕುವುದರಿಂದ ನಾವು ತಿಳಿಯದೆ ಮಾಡಿರುವಂತಹ ತಪ್ಪುಗಳಿಗೆ ಪಶ್ಚಾತ್ತಾಪ ಕೂಡ ಸಿಗುತ್ತದೆ. ಬೆಟ್ಟದಷ್ಟು ಪುಣ್ಯ ಬರುತ್ತದೆ. ಅದೇ ರೀತಿ ಪುಣ್ಯ ಯಾವುದೋ ರೂಪದಲ್ಲಿ ನಮಗೆ ಸಹಾಯ ಮಾಡುವಂತೆ ಮಾಡುತ್ತದೆ. ಈ ಒಂದು ಮೂಕ ಪ್ರಾಣಿಗಳಿಗೆ ಯಾರು ನೋವು ಕೊಡುತ್ತಾರೋ ಅವರು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು. ಈ ಪ್ರಾಣಿಗಳಿಗೆ ಊಟವನ್ನು ಹಾಕುವುದರ ಜೊತೆಗೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಬರಮಾಡಿಕೊಳ್ಳುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.